ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ವಯಸ್ಸಾದ ಹದ್ದು ವಾಸಿಸುತ್ತಿತ್ತು. ಅದು ವಯಸ್ಸಾದಂತೆ ಮತ್ತು ದುರ್ಬಲವಾಗುತ್ತಿದ್ದಂತೆ ಇತರ ಹದ್ದುಗಳು ಅವನನ್ನು ತಮ್ಮ ಮನೆಯಿಂದ ಹೊರಗೆ ಎಸೆದವು. ಹೊಸ ಮನೆಯ ಹುಡುಕಾಟದಲ್ಲಿ ಅದು ದೊಡ್ಡ ಮರವನ್ನು ತಲುಪಿ ಆ ಮರದ ರಂಧ್ರದಲ್ಲಿ ಆಶ್ರಯ ಪಡೆಯಿತು. ಆ ಮರವು ಅನೇಕ ಗಿಳಿಗಳಿಗೆ ನೆಲೆಯಾಗಿತ್ತು. ಆರಂಭದಲ್ಲಿ ಗಿಳಿಗಳು ತಮ್ಮ ಮರದಲ್ಲಿ ಹದ್ದಿನ ಆತಿಥ್ಯ ವಹಿಸಲು ನಿರಾಕರಿಸಿದವು. ಆದರೆ ನಂತರ ಈ ಹದ್ದು ವಯಸ್ಸಾಗಿದೆ ಮತ್ತು ದುರ್ಬಲವಾಗಿದೆ ಎಂದು ಗೊತ್ತಾದ ಮೇಲೆ ಮರದಲ್ಲಿ ವಾಸಿಸಲು ಅನುಮತಿಸಿದವು. ಗಿಳಿಗಳು ಹಣ್ಣುಗಳನ್ನು ಹದ್ದಿಗೆ ತರುತ್ತಿದ್ದವು ಮತ್ತು ಪ್ರತಿಯಾಗಿ ಹದ್ದು ಗಿಳಿಗಳ ಗೂಡನ್ನು ಮತ್ತು ಮರಿಗಿಳಿಗಳನ್ನು ಶತ್ರುಗಳಿಂದ ರಕ್ಷಿಸುತ್ತಿತ್ತು. ಎಲ್ಲರೂ ಮರದಲ್ಲಿ ಹದ್ದಿನ ಉಪಸ್ಥಿತಿಯನ್ನು ಆನಂದಿಸಿ ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ಗಿಳಿಗಳು ಆಹಾರವನ್ನು ಹುಡುಕುತ್ತಾ ಮರದಿಂದ ಹೊರಹೋಗಿದ್ದವು. ಅದೇ ವೇಳೆ ಬೇಟೆಗಾರನು ಆ ದಾರಿಯಾಗಿ ಬಂದಾಗ ಆತನಿಗೆ ಮರಿಗಿಳಿಗಳ ಚಿಲಿಪಿಲಿ ಕೇಳಿಸಿತು. ಅವನು, "ಓ ನನ್ನ ಅದೃಷ್ಟವೇ, ಈ ಮರದಲ್ಲಿ ಸಾಕಷ್ಟು ಗಿಳಿಮರಿಗಳಿವೆ. ನಾನು ಇವುಗಳನ್ನು ಹಿಡಿದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇನೆ" ಎಂದುಕೊಂಡನು. ಗಿಳಿಮರಿಗಳು ಬೇಟೆಗಾರನನ್ನು ನೋಡುತ್ತಾ ಅಳಲು ಪ್ರಾರಂಭಿಸಿದವು. ಆಗ ಎಚ್ಚರಗೊಂಡ ಹದ್ದು ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಬೇಟೆಗಾರನ ಮೇಲೆ ದಾಳಿ ಮಾಡಿತು ಮತ್ತು ಅದರ ಶಕ್ತಿಯುತ ಕೊಕ್ಕಿನಿಂದ ಅವನನ್ನು ಕೊಕ್ಕಿತು. ಬೇಟೆಗಾರ ನೋವಿನಿಂದ ಚೀರಾಡತೊಡಗಿದನು. ಗಲಾಟೆಯನ್ನು ಕೇಳಿದ ಗಿಳಿಗಳು ತಮ್ಮ ಮರಕ್ಕೆ ಹಾರಿ ಬಂದಾಗ ಹದ್ದು ಬೇಟೆಗಾರನನ್ನು ಏಕಾಂಗಿಯಾಗಿ ಆಕ್ರಮಣ ಮಾಡುವುದನ್ನು ನೋಡಿದವು. ಗಿಳಿಗಳು ದಾಳಿಗೆ ಸೇರಿಕೊಂಡು ಬೇಟೆಗಾರನನ್ನು ಓಡಿಸಿದವು. ಗಿಳಿಗಳು ಹದ್ದು ಮಾಡಿದ ಕೆಲಸಕ್ಕಾಗಿ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಅರ್ಪಿಸಿದವು ಮತ್ತು ಹದ್ದಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಪ್ರಾರಂಭಿಸಿದವು. ಇನ್ನಷ್ಟು ಸ್ವಾರಸ್ಯಕರ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.